ಕಾವೇರಿ ಪ್ರಾಧಿಕಾರ ಸಭೆಯತ್ತ ಕರ್ನಾಟಕದ ಜನರ ಚಿತ್ತ ನೆಟ್ಟಿದೆ. ಇಂದಿನ ಸಭೆ ನಿರ್ಧರಿಸುತ್ತೆ ಕಾವೇರಿ ಕೊಳ್ಳದ ರೈತರ ಭವಿಷ್ಯ. ತೀರ್ಪು ನಮ್ಮ ಪರ ಬರಲಿ ಅಂತ ಮಂಡ್ಯ ಭಾಗದ ರೈತರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಇವತ್ತು ಡಿಸೈಡ್ ಆಗತ್ತೆ ಏನಾಗತ್ತೆ ರೈತರ ಭವಿಷ್ಯ ಅಂತ. ಸದ್ಯ ತೀರ್ಪು ನಮ್ಮ ಪರವಾಗಿ ಬರಲಿ ಅಂತ ಮಂಡ್ಯ ಭಾಗದ ರೈತರು ಮನವಿಯನ್ನ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಇಂದು ನಡೆಯಲಿರುವ CWMA ಮೀಟಿಂಗ್. ಮಳೆ ಕೊರತೆ ಹಿನ್ನೆಲೆ ಕಾವೇರಿ ಕೊಳ್ಳದಲ್ಲಿ ಬರದ ಛಾಯೆ ಆವರಿಸಿದೆ. ಕಾವೇರಿ ಪ್ರಾಧಿಕಾರ ಸಭೆ ಸರಿಯಾದ ನಿರ್ಧಾರವನ್ನ ಪ್ರಕಟ ಮಾಡಬೇಕು, ಜೀವ ಉಳಿವಿಗಾಗಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಇಂದಿನ ಸಭೆಯ ನಂತರ ಹೋರಾಟಗಾರರ ಭವಿಷ್ಯದ ನಿರ್ಧಾರ ಪ್ರಕಟವಾಗುತ್ತೆ. ಸಭೆಯಲ್ಲಿ ರೈತರ ಮರಣ ಶಾಸನದ ತೀರ್ಪು ಬರದಿರಲಿ ಅಂತ ರೈತರು ಬೇಡ್ಕೊಳ್ತಿದ್ದಾರೆ. ಸಭೆಯ ನಿರ್ಣಯ ವ್ಯತಿರಿಕ್ತವಾದ್ರೆ ಕಾವೇರಿ ಕಿಚ್ಚು ಹೆಚ್ಚುವ ಸಾಧ್ಯತೆ ಇದೆ. ಮೇಕೆದಾಟು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ಒತ್ತಡದ ಮೇರೆಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMA ಉನ್ನತ ಮಟ್ಟದ ಸಭೆಯನ್ನ ಇವತ್ತು ದೆಹಲಿಯಲ್ಲಿ ನಡೆಸಲಾಗುತ್ತೆ. ಏನಾಗತ್ತೆ, ರೈತರ ಮರಣ ಶಾಸನವನ್ನ ಬರೆಯದೇ ಇರಲಿ, ನಮ್ಮ ಕೃಷಿಗೆ ಕುಡಿಯೋದಕ್ಕೆ ನೀರು ಬೇಕು ಅನ್ನೋದು ಪಟ್ಟು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ಕೂಡ ಪಟ್ಟು ಬಿಡದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಒಂದು ಕಡೆ ಸಂಸತ್ನ ಅಧಿವೇಶನ ನಡೀತಾ ಇದೆ. ಸೊ ತಮಿಳುನಾಡಿನ DMK ಪಕ್ಷ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿತ್ತು. ಕಾವೇರಿ ನಿರ್ವಹಣಾ ಮಂಡಳಿಯ ಮಹತ್ವದ ಸಭೆ ಇದೆ. ಇಂದು ಕರ್ನಾಟಕದಲ್ಲಿ ಅತ್ಯಂತ ಕಾವೇರಿ ಕೊಳದ ಭಾಗದ ಜನ ಈಗಾಗಲೇ ನಾವು ಬರಪೀಡಿತ ಪ್ರದೇಶ ಜಿಲ್ಲೆಗಳು ಅಂತ ಘೋಷಣೆ ಮಾಡಿ ಅಂತ ಹೋರಾಟ ಮಾಡುವ ಈ ಸಂದರ್ಭದಲ್ಲಿ ಉಳಿದಷ್ಟು ನೀರು ಕುಡಿಯುವ ನೀರಿಗೂ ಸಾಕಾಗದೇ ಇರುವಂಥ ಸಂದರ್ಭದಲ್ಲಿರುವಂಥ ಈ ಸಂದರ್ಭದಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ಮಹತ್ವದ ಸಭೆ ಇಂದು ನಡೀತಾ ಇದೆ. ಈ ಮಹತ್ವದ ಸಭೆಯಲ್ಲಿ ಹಿಂದೆ ಬಂದಂಥ ಮರಣ ಶಾಸನವಾದಂಥ ಆದೇಶಗಳು ಮತ್ತೆ ಬರದೇ ರೀತಿಯಲ್ಲಿ ಆದೇಶವನ್ನು ಕಾಯ್ದಿರಿಸಬೇಕಾಗಿದೆ. ಕರ್ನಾಟಕದಿಂದ ಸ್ಪರ್ಧಿಸುವಂಥ ಆ ಒಂದು ಸಭೆಗೆ ಹೋಗುವಂಥ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು, ಸರ್ಕಾರ ಸಮರ್ಥವಾಗಿ ಕಾವೇರಿ ಕೊಳದ ಕಾವೇರಿ ನದಿ ಭಾಗದ ರೈತರು ಎದುರಿಸ್ತಿರುವಂಥ ಸಂಕಷ್ಟದ ಸ್ಥಿತಿಯನ್ನು ಅರ್ಥ ಮಾಡಿಸ್ಬೇಕಾಗಿದೆ. ಎಷ್ಟು ನೀರು ಕರ್ನಾಟಕಕ್ಕೆ ಕುಡಿಯೋಕ್ಕೆ ನೀರು ಬೇಕಾಗಿದೆ, ಬೆಳೆಗಳ ರಕ್ಷಣೆ ಬೆಳೆ